ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಉತ್ತಿಷ್ಠ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಸುಮತಿ ಸುಮತಿ ಏನ್ ಮಾಡತ್ತಿ? ಹೌದಾ, ನಾನು ಅರ್ಜೆಂಟ್ ಎಡಿ ಹೊಡ್ಯಾಕ ಹೋಗ್ಬೇಕೀಗ ಹೊಲಕ್ಕೆ. ನಾಷ್ಟ ಏನು ಮಾಡಿವ? ಮಕ್ಕಳು ಏನು ಮಾಡತ್ತಾರ? ಹೌದಾ, ಕೆಲಸ ಬರ್ತಾನೆ ನಾನು. ಯಾಕೆ ಸ್ವಲ್ಪ ಹೋಗ್ಲಿಲ್ಲ? ಹೆಂಗಾರು ಮಾಡಿ ಅಡ್ಜಸ್ಟ್ ಮಾಡಿ ಇವತ್ತು ಅದನ್ನ ಸಿಕ್ಕಂತಿದ್ದಾಳಿಗಿ. ಹೌದಾ, ಮಗನ ಕರೀಲೆ. ಅಕ್ಕ ಮುಂಚೆ ಸಾಲಿ ಮಟ್ಟ ಏನವ? ನನ್ನ ಕಾಲೇಜಿಗೆ ಅಡ್ಮಿಷನ್ಗೆ 2,000 ರೂಪಾಯಿ ಬೇಕಪ್ಪ. 2,000 ಈಗ ಕಟ್ಬೇಕಂತ ಅರ್ಜೆಂಟ್. ಅಪ್ಪಾಜಿ ಇನ್ನೊಂದಿಷ್ಟು ದಿನ ಬಿಟ್ಟು ಕಂತು ಮ್ಯಾಗ ತುಂಬ ನಡೀತದಂತ. ಇಲ್ಲ ಅಪ್ಪಾಜಿ, ಇವತ್ತೇ ಲಾಸ್ಟ್ ಡೇಟ್ ಐತೆ. ಆಯ್ತಲ್ವ? ಹಾಂ ಅಪ್ಪಾಜಿ. ಸಚಿನ ಇಲ್ಲಿ ಕೆಲ್ಸಕ್ಕೆ ಹೊಂಟೆ ಅಂತಲ್ಲ, ಇಂಟರ್ವ್ಯೂ ಆಯ್ತಂತಲ್ಲ? ಯಪ್ಪ ಇಂಟರ್ವ್ಯೂ ಐತಿ. ಅದು ಮಣ್ಣಿ ನಂದು ರಿಸಲ್ಟ್ ಬಂದೈತಿ. ಇಂಟರ್ವ್ಯೂ ಐತಿ, ಇಂಟರ್ವ್ಯೂ ಹೊಂಟೇನಪ್ಪ. ನೀ ಸಾಲಿ ಕಲ್ತಿರ್ಬಿಡ, ನಿಂಗೆ ಗೊತ್ತಾಗಲ್ಲ ಅದ. ಯವ್ವ ಇಂಟರ್ವ್ಯೂ ಅಂದ್ರೆ ಎಲ್ಲ ಅಲ್ಲಿ ದೊಡ್ಡ ದೊಡ್ಡ ಮಂದಿ ಕೂತಿರ್ತೈತಿ. ಅಲ್ಲಿ ಹೋಗಿ ನನ್ನ ಪರ್ಸನಾಲಿಟಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ಅವ್ರು ನನಗೆ ಒಂದು ನೌಕರಿ ಕೊಡ್ತಾರೆ. ನೌಕರಿ ಕೊಟ್ರೆ ಅಂದ್ರೆ ನಾ ತಂಗಿ ಮಗಳು ಮದುವೆ ಮಾಡಿ ಮನಿ ಮುಂದೆ ನಡೆಸ್ತಾನ. ಅದಕ್ಕೆ ನನಗೀಗ ಆಶೀರ್ವಾದ ಮಾಡ್ರಿ ನಮ್ಮ ಭಕ್ತನ. ಸಂಕೋವ ನಾ ವಿಡಿಯೋ ಮಾಡಕ್ಕೆ ಮುಂದೆ ಬಂದು ಕುಂತೇನೆ. ಹೆಂಗಿದ್ದೆ ಹೋಗಿ ಬಾ, ಒಳ್ಳೇದಾಗಲ್ಪ. ಬಂದು ಚಂದ ಹಾಕ್ಬಿಡ್ತಂತ ಕೈ ಸ್ಟೇಟಸ್ ಹಾಂ ಇಟ್ಟಾರಲ್ಲ, ಯಾಕೆ ಇಟ್ಟರು? ದೇವ್ರಿಗೆ ಹಾಕ್ಬೇಕು. ಹಾಂ ಎಲ್ಲದಾವ ಚಂದ ಕಡಿಮೆ ಕಮಿಂಗ್. ಗುಡ್ ಮಾರ್ನಿಂಗ್. ನೀವು ಇಂಟ್ರೊಡ್ಯೂಸ್ ಸ್ವಲ್ಪ. ಸರ್, ನನ್ನ ಹೆಸರು ಸಿದ್ದು ಅಂತ. ನಾನು ಬಂದಿರೋದು ಶಿಶುನಾಳ ಗ್ರಾಮದಿಂದ, ಹಾವೇರಿ ಜಿಲ್ಲಾ. ನಂದು ಡಿಗ್ರಿ ಮುಗಿದಿರೋದು ಕರ್ನಾಟಕ ಯೂನಿವರ್ಸಿಟಿಯಿಂದ. ನನ್ನ ಹಾಬೀಸ್ ಏನೈತೆ, ಜಾಲ್ವಿನ್ ಎಸಿತೀನಿ ಸರ್, ಮತ್ತು NSSನಲ್ಲಿ ವಾಲಂಟಿಯರ್ ಆಗಿದ್ದೀನಿ ಸರ್. ನೋಡಿದೆ ಸರ್, ಎಲ್ಲ ಚಲೋ ಐತಿ. ಫಸ್ಟ್ ರ್ಯಾಂಕ್ ಅದಾನ, ಚಲೋ ಐತಿ. ಆದ್ರೆ ನಮ್ಮ ಕಂಪ್ನಿಗೆ ಸೇರಿಸ್ಕೊಳ. ಸೇರಿಸ್ಕೊಳ್ಳೋಣ. ಸೇರಿಸಿ ನಿಮ್ಮಲ್ಲ ಎಷ್ಟು ಎಕರೆ ಐತಪ್ಪ? ಸರ್, ಹೊಲ 1 ಎಕರೆ ಅಷ್ಟೇ ಐತೆ ಸರ್. ಹಾಂ, ಮತ್ತು ಮತ್ತು ಹೆಂಗಪ್ಪ? ಹೆಂಗೆ ಮುಂದೆ ಹೆಂಗೆ? ಹಂಗಂದ್ರೆ ಏನು ಸರ್? ಮುಂದೆ ಬಾಯ್ಲಿ ಒಂದು ರೇಟು 10 ಕೊಟ್ಬಿಡು, ನಿನ್ನ ಕೆಲಸ ಪಕ್ಕ ಆಗುತ್ತೆ. ಏನು ರೀ ಸರ್? ಎಷ್ಟು ರೀ ಸರ್? ಒಂದು 10 ಲಕ್ಷ. ಸರ, ನಾವು ತುಂಬ ಬಡವ್ರದಿದ್ದೀವಿ ರೀ. ನನ್ನ ರಿಸಲ್ಟ್ ಮೇಲೆ ನಾನು ಆಗ್ತದೆ ಅಂತ ಅನ್ಕೊಂಡಿನಿ ರೀ. 10 ಲಕ್ಷ ಗಟ್ಟಲೆ ಕೊಡೋಕ್ಕಾಗಲ್ಲ ರೀ ಸರ. ಅಯ್ಯೋ ಬ್ಯಾಡ್ರಿ ಸರ, ಬ್ಯಾಡ್ರಿ. ನೀನಂತಾರ 100 ಮಂದಿ ಅದಾರ ಈ ಕೆಲ್ಸಕ್ಕೆ. ಹಾಂ, ರೊಕ್ಕ ಕೊಟ್ರೆ 100 ಮಂದಿ ಸಿಗ್ತಾರೆ. ಬೇಡ, ಹೋಗ್ಬಿಡು ಹೋಗ್ಬಿಡು. ಹಾಂ, ಹೋಗ್ಬಿಡು. ಏನಿಲ್ಲಪ್ಪ, ನನ್ನ ರಿಸಲ್ಟ್ ಮೇಲೆ ನಾನು ನೌಕರಿ ಸಿಗ್ತದೆ ಮಾಡೀನಿ. ಆದರೆ ಬರೀ ರಕ್ತ ಬೇಡ, ನಮಗೇನು ಕೊಡ್ಬೇಕಂತ ಆಗಲ್ಲ.
ಎಷ್ಟು ಕೇಳಿದ್ರು ಅವ್ರು? ಏನು ಹತ್ತಿರ ನಾನು ಆಯ್ತು ನಾನು ಏನು ಮಾಡಿ ಅಕ್ಕ ಅಯ್ಯಪ್ಪ, ನೀನು ಏನು ಕೇಳಬೇಕಿಲ್ಲ ಮತ್ತೆ ಅವ್ರನ್ನ. ಅಲ್ಲೋ ನೀ ಕ್ಯಾರೆಕ್ಟರ್ ಇದ್ದು ಅಂತ ಕೇಳಿದ್ರು ನಿಂಗೆ ಏನು ಮಾಡೋದಪ್ಪ ಬರೀ ಈಗೆಲ್ಲ ದುಡ್ಡಿ ಮೇಲೆ ನಡೆಯಾಕೈತಿ ಈಗ ನಾವು ಇನ್ನೊಂದು ಬರೋದು ಏನು ಮಾಡೋದು ನಾನು ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡ್ತೇನೆ ಹೆಂಗಾರೆ ಹೆಂಗೆ ಮಾಡ್ತೀಯಪ್ಪ ನೀನು ಎಲ್ಲ ತಂದ್ಕೊಟ್ರೆ ನಿಮ್ಮ ಅಪ್ಪ ನಿನ್ನ ದುಡಿದು ನಿಮ್ಮ ತಂಗಿ ಮದುವೆ ಮಾಡಬೇಕು. ಆ ಜವಾಬ್ದಾರಿ ನಿಮ್ಮ ಮೇಲೆ ಐತಿ. ನಿಮ್ಮ ಅಪ್ಪ ತಂದ್ಕೊಟ್ಟಾನ, ನಾನು ಕೊಡೋದೇನು. ಮಗು ಊಟ ಮಗಗೆ ನೋಡಿರ 10 ಲಕ್ಷ ರೂಪಾಯಿ ಬೇಕಂತ ಈ ಕೆಲಸ ಬೇಕಂದ್ರೆ ನಾವು ನೋಡಿರ ತೀರ ಬರೋದೇವು ಊಟಕ್ಕೆ ಸದ್ಯಕ್ಕೆ ಅಕ್ಕಿಲ್ಲ ಮನ್ಯಾಗ ಹೆಂಗೆ ಮಾಡೋದು ಈಗ ಹಾಂ ಊರು ಗೌಡ್ರ ಅಂತೇಳಿ ಕೇರ ಅಂತೇಳಿ ಸಾಲ ಗೌಡ್ರ ಗೌಡ್ರ ಗೌಡ್ರಿಲ್ರಿ ನಮ್ಗೆ ಒಂದು ಸ್ವಲ್ಪ 10 ಲಕ್ಷ ರೂಪಾಯಿ ಸಾಲ ಬೇಕಾಗಿತ್ತು ರೀ ನಮ್ಗೆ 10 ಲಕ್ಷ ಕೊಡಬೇಕು ಏನು ಹುಲ್ಲಲ್ಲಿ ಕೊಡಲ್ಲ ಹೋಗುವ ನೀ ಅನ್ನ ಕೊಡಲ್ಲ ಹುಲಿ ಹೋಗೋವೆ ಹುಲ್ಲೆಲ್ಲ ಕೊಡಲ್ಲ ಹೋಗುವಾಗ ದೋಸ್ತಲೇ ಆರಾಮೇನು ದೋಸ್ತ ನಾನು ಆರಾಮ್ ನೋಡಿ ಏನು ಮಾಡತ್ತಿ ನಾನು ಸ್ವಲ್ಪ ಪರ್ಸ್ನಲ್ ಮಾತಾಡಿತ್ತು ಅವ್ರು ಸ್ವಲ್ಪ ದೋಸ್ತ ಮನೆ ಒಳಗೆ ಹೋಗಿ ಮಾತಾಡಿ ಏನ್ರಿ ಆರಾಮಣ್ಣ? ಆರಾಮ್ ನೋಡ್ರಿ ಅಕ್ಕಾರ ನೀವು ನಾವು ಆರಾಮಣ್ಣ. ಹೆಂಗದಿರಣ್ಣ? ಆರಾಮದ ನೋಡ್ರಿ ನೀವು ನಾವು ಆರಾಮದಿರಣ್ಣ. ದೋಸ್ತ ಏನೇ ಕೇಳ್ಕೊಂಡಿ ಚಾ ಮಾಡ್ಕೊಂಡು ಹೋಗ ದೋಸ್ತ ಹೇಳಿ ನನ್ನ ಮಗ ಸಚಿನ ಹಾಂ ಹೌದು ಸಚ್ಚ ಅವ ಯೂನಿವರ್ಸಿಟಿ ಲೆವೆಲ್ ಟಾಪ್ ಶಾಣೆಯಮ್ಮ ಏನು ಮಾಡೋದು ನಮ್ಮ ಮತ್ತೆ ಬಡವ್ರಿಗೆ ಎಲ್ಲಿ ಕೆಲಸ ಸಿಗ್ಬೇಕು ಹೇಳ ಯಾಕೆ ಏನಾದ್ರೆ 10 ಲಕ್ಷ ರೂಪಾಯಿ ಕೇಳ್ಯಾರಂತ ಅವ್ರು ಕೊಡ್ಬೇಕಂದ್ರೆ 10 ಲಕ್ಷ ಕೇಳ್ಯಾರ ಹಾಂ ದೋಸ್ತ ನಾನು ಅಲ್ಲಿ ನನ್ನ ಗೌಡ್ತಿನ ಕೇಳೀನಿ ನಮ್ಮೂರು ಗೌಡ್ತಿನ ಆಯ್ತು ನೋಡ್ರಿ ಮೊದಲಿಂದ 1 ಲಕ್ಷ ರೂಪಾಯಿ ಕೊಡೋದೈತೆ ಅಂತೇಳಿ ನಂಗೆ ಹೊರಗೆ ಹಾಕಿಲ್ಲ ನೋಡ್ದ್ಯಾ ಹಾಂ ಗೌಡ್ತಿ ಊರಿನ ಗೌಡ್ತಿ ಇರ್ಲಿ ಇರ್ಲಿ ನೀನೇ ಏನಾರು ಸಹಾಯ ಮಾಡ್ಬೋದು ದೋಸ್ತ ಈಗ ನೀನು ನಮ್ಮ ಬಂದಾನೆ ದೋಸ್ತ ನನ್ನ ಹತ್ರ 10 ಲಕ್ಷ ಸಿಗಂಗೆ ಕಾಣಂಗಿಲ್ಲ ಹಾಂ ನೋಡೋಣ ಅಂತ ರೀ, ಇನ್ನ ಒಳಗ್ ಬರ್ರಿ ಒಂದ್ ನಿಮಿಷ. ಈ ಕಡೆ ಬರ್ರಿ.